ನನಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಅವಳು ಬೇಜಾರಾಗಿದ್ಲ. ಅದಕ್ಕೆ ನನ್ ಕೆಲ್ಸ ಎಲ್ಲ ಬಿಟ್ಬಿಟ್ಟು ಅವಳ ಜೊತೆನೆ ಇದ್ನಾ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಮದ್ವೆ ಆಗೋಣ ಅಂತ ಕೇಳದ್ನಾ. ಅದಕ್ಕೆ ಬ್ರೇಕಪ್ ಅನ್ಬಿಟ್ಲು. ನಾನ್ ಯಾಕೆ ಅಂತ ಕೇಳಿದ್ರೆ ಏನಂದ್ಲು ಕೆಲ್ಸ ಇಲ್ದಿರೋ ಬೇವರ್ಸಿನ ಯಾವಳ ಮದ್ವೆ ಆಗ್ತಾಳೆ. ನಾನು ಮೇಘನ 8 ವರ್ಷದಿಂದ ರಿಲೇಶನ್ಶಿಪ್ ಅಲ್ಲಿ ಇದ್ವಾ. ಇನ್ನೇನ್ ಮದ್ವೆ ಆಗ್ಬೇಕು ಅಂತ ಇದ್ವಾ. ಅಷ್ಟೊಂದು ಬ್ರೇಕಪ್ ಮಾಡ್ಕೊಂಡ್ಬಿಟ್ಲು. ಯಾಕೆ ಅಂತ ಕೇಳಿದ್ರೆ ಏನಂದ್ಲು ನಿನಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ. ನಾನು ಐಶ್ವರ್ಯನ ದಿನ ಪಿಕ್ಚರ್ ನೋಡಕ್ ಕರ್ಕೊಂಡು ಹೋಗ್ತಾ ಇದ್ನ. ಪಾಪ್ಕಾರ್ನ್ ಕೋಕು ಎಲ್ಲಾ ಕೊಡಿಸ್ತಾ ಇದ್ನ. ಪ್ರಪೋಸ್ ಮಾಡಿದ್ರೆ ರಿಜೆಕ್ಟ್ ಮಾಡ್ಬಿಟ್ಲು. ಯಾಕೆ ಅಂತ ಕೇಳಿದ್ರು ಏನಂದ್ಲು ನಾನಿನ್ನ ಯಾವತ್ತೂ ಆ ದೃಷ್ಟಿಯಲ್ಲಿ ನೋಡೇ ಇಲ್ಲ. ನಾನು ಮಯೂರಿ 5 ವರ್ಷದಿಂದ ರಿಲೇಶನ್ಶಿಪ್ ಅಲ್ಲಿ ಇದ್ವಾ. ಒಂದೇ ತಟ್ಟೆಯಲ್ಲಿ ಪಫು ಎಗ್ ರೈಸು ತಿಂತಾ ಇದ್ವಾ. 5 ವರ್ಷ ಆಯ್ತು ಮದ್ವೆ ಆಗೋಣ ಮಯೂರಿ ಅಂತ ಕೇಳಿದ್ನಾ. ಅದಕ್ಕೆ ಬ್ರೇಕಪ್ ಮಾಡ್ಕೊಂಡ್ಬಿಟ್ಲು. ಬ್ರೇಕಪ್ ಮಾಡ್ಕೊಂಡು ಏನಂದ್ಲು ನಮ್ ಮನೇಲಿ ಒಪ್ಪಲ್ಲ, ನಮ್ ಕಾಸ್ಟ್ ಬೇರೆ ನಿಮ್ ಕಾಸ್ಟ್ ಬೇರೆ. ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಹುಡುಗಿನ ಲವ್ ಮಾಡಿದ್ನಾ. ಅವಳು ಕೇಳಿದ್ರೆ ಅವಳು ಇಲ್ಲ ಅಂತಂದ್ಲ. ಯಾಕೆ ಅಂತ ಕೇಳಿದ್ರೆ ಏನಂದ್ಲು ಟೀಚರ್ಗೆ ಪ್ರಪೋಸ್ ಮಾಡ್ತೀಯನೋ, ಹೋಗ್ ನಿನ್ ಪೇರೆಂಟ್ಸ್ ನ ಕರ್ಕೊಂಬ. ನಾನು ಮತ್ತೆ ರುಕ್ಮಿಣಿ ಕಾಲೇಜಲ್ಲಿ ಒಟ್ಟಿಗೆ ಓಡಾಡ್ತಿದ್ವಾ. ಒಂದಿನ ಐ ಲವ್ ಯು ಅಂತ ಪ್ರಪೋಸ್ ಮಾಡ್ಬಿಟ್ಟು ಅದಕ್ಕೆ ಅವಳು ಏನಂದ್ಲು ಐ ಲವ್ ಯು ಟು ಬಟ್ ಓನ್ಲಿ ಆಸ್ ಅ ಫ್ರೆಂಡ್. ನಾನು ಮತ್ತೆ ನಂದಿನಿ 10 ವರ್ಷದಿಂದ ರಿಲೇಶನ್ಶಿಪ್ ಅಲ್ಲಿ ಇದ್ವಾ. 10 ವರ್ಷ ಆಯ್ತು ಮದ್ವೆ ಆಗೋಣ ಅಂತ ಕೇಳಿದ್ನಾ. ಅದಕ್ಕೆ ಅವಳು ರಿಜೆಕ್ಟ್ ಮಾಡ್ಬಿಟ್ಲು. ರಿಜೆಕ್ಟ್ ಮಾಡಿ ಏನಂದ್ಲು ಇಟ್ಸ್ ನಾಟ್ ಯು ಇಟ್ಸ್ ಮೀ. ನಾನು ಸಂಜನ ಒಬ್ರನ್ನೊಬ್ರು ಗಂಡ ಹೆಂಡತಿ ಅಂತ ಕರ್ಕೋತಾ ಇದ್ವಾ. ಮದ್ವೆ ಆಗೋಣ ಮನೇಲಿ ಹೇಳು ಅಂತಂದ. ಅದಕ್ಕೆ ಏನಂದ್ಲು ನನ್ನ ಮರ್ತ್ ಬಿಡು, ನಮ್ಮ ಮನೇಲಿ ಬೇರೆ ಹುಡುಗನ್ ನೋಡಿದಾರೆ. ನನ್ಗೆ ನನ್ ಕ್ಲೋಸ್ ಫ್ರೆಂಡ್ ರಮ್ಯಾ ಮೇಲೆ ಕ್ರಶ್ ಇತ್ತಾ. ಒಂದಿನ ನನ್ನ ಲವ್ ಮಾಡ್ತೀಯ ಅಂತ ಕೇಳ್ಬಿಟ್ಟು ಅದಕ್ಕೆ ಅವಳು ಏನಂದ್ಲು ನಾವ್ ಹಿಂಗೆ ಚೆನ್ನಾಗಿದೀವಿ, ನನಗೆ ನಮ್ ಫ್ರೆಂಡ್ಶಿಪ್ ನ ಹಾಳು ಮಾಡ್ಕೊಳಕ್ ಇಷ್ಟ ಇಲ್ಲ.